ಕೊಡ್ಲಿ ಭಗವಂತ? ಯಾರಿಗೊಂದಿಟ್ಟು ಹೆಚ್ಚು ಕೊಟ್ಟಾನ, ಯಾರಿಗೊಂದಿಟ್ಟು ಕಡಿಮೆ ಕೊಟ್ಟಾನ, ಅವ್ರಿಗೆ ಹೆಚ್ಚು ಕೊಟ್ಟಾನಂತ ಹೊಟ್ಟೆ ಕಿಚ್ಚು ಮಾಡೋದು ಬೇಡ. ನಮಗೆ ಕಡಿಮೆ ಕೊಟ್ಟಾನಂತ ತಿಳ್ಕೊಂಡು ಕುತ್ಕೊಂಡು ಅಳ್ಳೋದು ಬೇಡ. ಏನಿದ್ರು ದೊರಕಲೇನದರಳು ಪರಿಣತ ದಳೆವುದೇ ಚಂದಮಮ ಯಥಾ ಲಾಭ ಸಂತುಷ್ಟ. ಪರಮಾತ್ಮ ನಮಗೆ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗೆ ತೃಪ್ತಿ ಇರುಣ್ರಿ. ಅವ ನಿಮ್ಗೆ ಗೊತ್ತಿರ್ಬೇಕು, 10,000 ರೂಪಾಯಿ ಕಾಟ, 5,000 ರೂಪಾಯಿ ಬೆಡ್, 5,000 ರೂಪಾಯಿ ಬೆಡ್ ಸೀಟ್ ಹೊಚ್ಕೊಳ್ಳು ತೆಲಿವಿಂಗಿ, ಇದರ ಮ್ಯಾಗ ಮಕ್ಕೊಂಡ್ರೆ ಅಷ್ಟ ನಿದ್ದೆ ಹತ್ತದ. ಮನ್ಯಾಗ ನೆಲಕ್ಕೆ ಒಂದು ಚಾಪಿ ಹಾಸ್ಕೊಂಡು ಮಕ್ಕೊಂಡ್ರೆ ನಿದ್ದೆ ಹತ್ತಂಗಿಲ್ಲ. ಎಲ್ಲಾದರೂ ನಿದ್ದೆ ಹತ್ತದ ರೀ. ಅಲ್ಲಿ 10 ನಿದ್ದೆ ಬೇರೆ, ಇಲ್ಲಿ 10 ನಿದ್ದೆ ಬೇರೆ ಏನು ಇಲ್ಲ. ನೀವು ಬರೇ ಚಾಪಿ ಮ್ಯಾಗ ಮಲ್ಕೊಂಡ್ರು ಅದ ನಿದ್ದಿ ಅಟ್ಟ. ಇನ್ನು ಸಾವುಕಾರಗಳಿಗೆ ನಿದ್ದೆ ಹತ್ತಂಗಿಲ್ಲ ರೀ, ಬೆಳತನಕ ಒದ್ದಾಡ್ಬೇಕವು ಸಾವುಕಾರಗಳು. ಆದ್ರೆ ನೆಲಕ್ಕೆ ಮಕ್ಕೊಂಡ್ರೆ ಯಾವುದೂ ಚಿಂತಿಲ್ದ ಆರಾಮ ಮಲ್ಕೊಂಡೆ ಅಂದ್ರೆ ಆರಾಮ ನಿದ್ದೆ ಹತ್ತದ. ಏನೂ ನಿದ್ದೆಯೊಳಗೆ ವ್ಯತ್ಯಾಸ ಇಲ್ಲ. ಶ್ರೀಮಂತರಿಗೂ ಬಡವರಿಗೂ ಏನೂ ವ್ಯತ್ಯಾಸ ಇಲ್ಲ. ಅವರು ಊಟ ಮಾಡಿದನು ಅಟ್ಟ ಹೊಡಿ ತುಂಬುತ್ತದ. ನೀವು ಊಟ ಮಾಡಿದ್ರು ಬಡತನದೊಳಗೆ ನಾವು ಒಂದು ರೊಟ್ಟಿ ತಿಂದರು ಅಷ್ಟ ಹೊಡಿ ತುಂಬುತ್ತದ. ಮತ್ತು ಏನೇ ಇದ್ದರೂ ರುಚಿ ಇಲ್ಲಿ ಬಾಯಾಗ ನಾಲಿಗೆ ಗಟ್ಟರಿ. ಮುಂದೆ ಹೋಗಿ ಅದ್ರದ್ದು ಏನು ಗೊತ್ತಾಗಂಗಿಲ್ಲ. ರುಚಿ ಮುಂದೆ ಹೋಗಿ ಏನು ಗೊತ್ತಾಗಂಗಿಲ್ಲ. ನೀ ಏನು ತಿಂದರು, ಸಾವುಕಾರ ಅಥವಾ ಏನು ತಿಂದರು ಎಲ್ಲರೂ ಮುಂಜಾನೆ ಒಂದೇ ಪಾಸ್ ಆಗ್ತದೆ. ಎಲ್ಲರದು ಏನು ಹೆಚ್ಚು ಕಮ್ಮಿ ಇರಂಗಿಲ್ಲ. ಮುಂಜಾನೆ ಒಂದೇ ಪಾಸ್ ಆಗ್ತದೆ. ಅದಕ್ಕೆ ಎಷ್ಟು ಇದ್ದರ ಏನು ನಾವು ಮನೆಯೊಳಗೆ ಎಲ್ಲರೂ ಪ್ರೀತಿಯಿಂದ ಇರಾಕೆ ಬರ್ತದೆ. ಗಂಡ ಹೆಂಡತಿ ಮಕ್ಕಳು ಗಂಡಿಗೆ ಎಂದು ಸಿಟ್ಟಿಗೆ ಬರಬೇಡ್ರಿ. ಗಂಡಗ ಎಂದು ಸಿಟ್ಟಿಗೆ ಬರಬೇಡ್ರಿ. ಹೆಂಡತಿಗೆ ನೀವೆಂದು ಸಿಟ್ಟಿಗೆ ಬರಬೇಡ್ರಿ. ಯಾಕಂತಂದ್ರೆ ಎಷ್ಟು ದಿನ ಯಾರು ಯಾವಾಗ ಯಾರನ್ನು ಎಷ್ಟು ಟೈಮಿನೊಳಗೆ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ತಾಯಂದಿರ. ಜೀವನ ಭಾಳ ಅಸ್ಥಿರ ಅದ. ನಿಮ್ಗೆ ಗೊತ್ತಿರಬೇಕು, ನಮ್ಮಲ್ಲಿ ಸಮೀಪದ ಒಂದು ಊರಾಗ ಒಬ್ಬಕ್ಕೆ ಮಗಳು ಅವನು ಕೂಡ ಮಾತಾಡೋದು ಬಿಟ್ಟಿಲ್ಲ, ಜಗಳಾಡಿ ತವ್ರ ಮನೆಗೆ ಹೋಗಿ ಈ ಏನಾರ ಜಗಳ ಬರ್ತಾವ ನೋಡ್ರಿ. ಯವ್ವ ನನಗೆ ಇದನ್ನು ಕೊಡಂತ ಮಗಳು, ಭಾಳ ಆಗತ್ತದ ತಂಗಿ ಕೊಡಂಗಿಲ್ಲ ಅಂತ ಅವ್ವ. ಹಿಂಗಾಗಿ ಇಬ್ಬರಿಗೂ ಜಗಳ ಬಂದಿತ್ತು. ಮಗಳು ಹಾಳೆ ಗಂಡನ ಮನೆಗೆ ಬಂದಿದ್ಲು. ಬಂದು ಅವು ಫೋನ್ ಹಚ್ಚಿರ ಮಾತಾಡ್ತಿದ್ದಿಲ್ಲ. ಆಕಿ ಅವ್ವ ಫೋನ್ ಹಚ್ಚಿರ ಮಾತಾಡ್ತಿದ್ದಿಲ್ಲ. ನಿಮ್ಮವು ಫೋನ್ ಹಚ್ಚ ನಾ ಮಾತಾಡಂಗಿಲ್ಲಕ್ಕೆ ಕೂಡ ನಾ ಮಾತಾಡಂಗಿಲ್ಲ. ಆ ಪಾಪ ಅವು ಅಳ್ತಿತ್ತದ. ಯವ್ವ ಹಂಗಾರ ಮಾಡಿ ಮಾತಾಡತ್ತಂಗಿ, ಹಂಗೆ ಮಾಡಬೇಡ ಯವ್ವ, ಹಂಗೆ ಮಾಡಬೇಡ ತಾಯಿ ಅಂತ ಅವು ಅಳ್ತಿತ್ತದು. ಹತ್ತಿರ ಮಾತಾಡ್ತಿದ್ದಿಲ್ಲ. ಒಂದಿನ, ಒಂದು ವಾರ, 1 ತಿಂಗಳು, 3 ತಿಂಗಳು ಮಾತಾಡ್ಲಿಲ್ಲ ರೀ. ದೈವ ಎಂಥದೋ ಗೊತ್ತಿಲ್ಲ, ಅವು ಸತ್ತ ಬಿಟ್ಟಿದ್ಲು. ಹೊಳ್ಳಿ ಮಾತಾಡ್ತಾನಂದ್ರೆ ಸಿಗ್ತಾಳೇನ್ರಿ ಅವ್ವ? ಮಾತಾಡ್ತಾನಂದ್ರೆ ಸಿಗ್ತಾಳ್ರಿ? ಆಕೆ ಬಂದು ಕೂತು ಆಕೆ ಅಳ್ಳುದು ನಾನು ನೋಡಿನಿ. ಯವ್ವ 3 ತಿಂಗಳು ನಾನು ಕೂಡ ಮಾತಾಡ್ತಾನಂತ ನೀ ಹಂಬಲಿಸಿದಿ, ನಾನು ನಿನ್ನ ಕೂಡ ಮಾತಾಡಲಿಲ್ಲ, ಇನ್ನು ಎಲ್ಲಿ ಮಾತಾಡ್ತಿ ಅಂತ ಅಳ್ತಿದ್ಲಕ್ಕೆ ಕುಂತ. ನಾನು ನೋಡಿನಿ, ಮಾತಾಡ್ಸಕ್ಕೆ ಹೋಗಿನಿ ನಾನು. ನಮ್ಮ ಭಕ್ತರು ಕಾರಣ ಏನಂತಂದ್ರೆ ಯಾವಾಗ ಯಾರು ಹೆಂಗೆ ಕೈ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಹೆಂಡತಿ ಜೊತೆಗೆ ಪ್ರೀತಿಯಿಂದ ವಿಶ್ವಾಸದಿಂದ, ಗಂಡನ ಜೊತೆಗೆ ಪ್ರೀತಿಯಿಂದ ವಿಶ್ವಾಸದಿಂದ, ಮಕ್ಕಳ ಜೊತೆಗೆ ಸ್ವರ್ಗ ಅಂದ್ರೆ ನಾವು ಇದ್ದದ್ದನ್ನು ಸ್ವರ್ಗ ಮಾಡ್ಕೊಂಡು ಬಿಡ್ಬೇಕ್ರಿ. ನಮ್ಮ ಮನೆಯೊಳಗೆ ನಾವೆಲ್ಲರೂ ಆರಾಮ ಒಂದು ಹೊತ್ತು ಊಟ ಮಾಡಿ ಇದ್ದದ್ದು ಬಟ್ಟೆ ತೊಟ್ಕೊಂಡು ಶಾಂತ ರೀತಿಯಿಂದ ಮಲ್ಕೊಂಡು ಆರಾಮಿದ್ದೀವಿ ಅಂದ್ರೆ ಅದ ನಿಜವಾದ ಸ್ವರ್ಗ ತಾಯಂದಿರ, ಅದ ನಿಜವಾದ ಸ್ವರ್ಗ. ಗಂಡನಂತಹ ಬಂಧು ಜಗತ್ತಿನೊಳಗೆ ಯಾರೂ ಇಲ್ಲ. ಯಾರು ಬೇಕಾದವ್ರು ಕೈ ಬಿಡ್ಬೋದು, ಯಾರು ಬೇಕಾದವ್ರು ಕೈ ಬಿಡ್ಬೋದು. ಆದ್ರೆ ಗಂಡ ಎಂದೂ ಕೈ ಬಿಡಂಗಿಲ್ಲ, ಹೆಂಡತಿ ಎಂದೂ ಕೈ ಬಿಡಂಗಿಲ್ಲ. ಯಾರ ಮ್ಯಾಗ ಎಷ್ಟು ಅಭಿಮಾನ ವಿಶ್ವಾಸ ಇಟ್ಟರೂ ಗಂಡ ಹೆಂಡತಿಯ ಬಾಂಧವ್ಯ ಎಂದೂ ಕೆಡಂಗಿಲ್ಲ. ಅದಕ್ಕೆ ಗಂಡ ಅಂತಂದ್ರೆ ದೇವ್ರಂತ ತಿಳ್ಕೊರೇವ. ಮುಂಜಾನೆ ಎದ್ದುಕೊಳ್ಳೆ ಒಂದು ಸಾರಿ ಗಂಡನ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಏನು ಅಡ್ಡಿ ಇಲ್ಲ. ಬಹುತೇಕ ಮಾಡ್ತಿರ್ಬೇಕು, ನೀವೆಲ್ಲ ಮಾಡ್ತೀರಿ. ಎಲ್ಲಿ ಮಾಡೋಣ್ರಿ ಸ್ವಾಮಿ ನಾವು? ಯವ್ವ ಮುಂಜಾನೆ ಎದ್ದು ಕೂಡಲೇ ಒಂದು ಸಾರಿ ಗಂಡನ ಕಾಲಿಗೆ ನಮಸ್ಕಾರ ಮಾಡಬೇಕು. ಯಾಕಂತಂದ್ರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಗಂಡನ ಕಾಲಿಗೆ ನೀವು ನಮಸ್ಕಾರ ಮಾಡುವುದರಿಂದ ಏನಾಗ್ತದ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಗಂಡನ ಆಯುಷ್ಯ ಜಾಸ್ತಿ ಆಗ್ತದ ತಾಯಂದಿರ. ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಗಂಡನ ಆಯುಷ್ಯ ಜಾಸ್ತಿ ಆಗ್ತದ. ಅಂದ್ರೆ ಇದರ ಅರ್ಥ ಏನು? ನಿಮ್ಮ ತಾಳಿಯ ಭಾಗ್ಯ ಸೌಭಾಗ್ಯ ಜಾಸ್ತಿ ಆಗ್ತದ. ಪ್ರತಿಯೊಬ್ಬ ಮುತ್ತೈದೆ ಹೆಣ್ಣು ಮಕ್ಕಳ ಕನಸಿರ್ತದೆ ನೋಡ್ರಿ. ಹಿಂದಿನವ್ರದ್ರೆ ಮತ್ತು ಈಗಿನವ್ರನ್ನ ಹೇಳಂಗಿಲ್ಲ. ಈಗೆಲ್ಲ ಕಾಲೇಜ್ ಹುಡುಗರು, ಹೈಸ್ಕೂಲ್ ಹುಡುಗರು ಅವೆಲ್ಲ ಬೇರೆ ಬೇರೆ ಇರ್ತಾವೆ. ಹಿಂದಿನ ಮಂದಿ ಅಥವಾ ನೀವು ಈಗ ಇದ್ದವರೆಲ್ಲ ಕೆಲವೊಬ್ರು ದೇವ್ರ ಹತ್ತಕ್ಕೆ ಹೋಗಿ ಕೈ ಮುಗಿದು ಬೇಡ್ಕೊತಿರ್ತಾರೆ. ಏನು ಬೇಡ್ತಾರಂದ್ರೆ, ಯವ್ವ ತಾಯಿ ನನಗೆ ಮುತ್ತೈದೆ ಸಾವು ಕೊಡವ ಬೇಡ್ತಾರಿಲ್ಲ. ಯಾರು ಮುತ್ತೈದು ಹೆಣ್ಮಕ್ಳು ಸತ್ತಿದ್ರು ಅಂತಂದ್ರೆ ಹೆಣ್ಮಕ್ಳು ಮಾತಾಡ್ಸಕ್ಕೆ ಹೋಗಿ ಆಕಿ ಸತ್ತಾಗ ಏನು ಕುಂಕುಮ ಹಚ್ಚಿರ್ತಾರೆ ನೋಡ್ರಿ, ಆ ಕುಂಕುಮ ತೆಗೆದು ಇವ್ರು ಹಚ್ಕೋತಿರ್ತಾರೆ.
ನಾನು ನೋಡೀನಿ, ಮತ್ತು ಅದೇನು ಕರೆಯೋ ಸುಳ್ಳು ಗೊತ್ತಿಲ್ಲ. ಯಾರು ಹೆಣ್ಮಗಳು ಈಗೇನು ಟಿಕ್ಳಿ ಇರ್ತಾವೆ ಬಿಡ್ರಿ, ಈಗೇಲಿ ಹಚ್ಕೊಳ್ತೈತಿ. ಕುಂಕುಮ ಇರ್ತಿತ್ತು, ಅದನ್ನು ಹಿಂಗೆ ತೊಗೊಂಡು ಹೆಣ್ಮಕ್ಳು ಹಚ್ಕೋತಿದ್ರು. ಯಾಕಂದ್ರೆ ಆ ಸೌಭಾಗ್ಯ ನನಗೂ ಬರಲಿ ಅಂತ ತಿಳ್ಕೊಂಡು. ಅಂದ್ರೆ ಗಂಡನ ಮುಂದೆ ನನ್ನ ಪ್ರಾಣ ಹೋದರೂ ಅಡ್ಡಿ ಇಲ್ಲ ಅಂತಕ್ಕಂಥ ಭಾವನೆ ಇದು. ಯಾಕಂತಂದ್ರೆ ಗಂಡನ ಆಯುಷ್ಯ ಯಾವಾಗ ಜಾಸ್ತಿ ಆಗ್ತದಂದ್ರೆ ನೀವು ಪ್ರತಿನಿತ್ಯ ಗಂಡನ ಕಾಲಿಗೆ ನಮಸ್ಕಾರ ಮಾಡಬೇಕು. ಅಷ್ಟೇ ಅಲ್ಲ, ಗಂಡನ ಪಾದ ಸೇವಾ ಮಾಡಬೇಕು, ಗಂಡನ ಕಾಲು ಒತ್ತಬೇಕು. ಯಾಕ್ರಿ ಸ್ವಾಮಿ ಹಿಂಗ್ಯಾಕೆ ಹೇಳ್ತೀರ ತಂದಿರಿ? ಯಾವ ಹೆಣ್ಣು ಮಗಳು ತನ್ನ ಮನೆಯೊಳಗೆ ಗಂಡನ ಪಾದ ಒತ್ತತಾಳಲ್ಲ, ಪಾದ ಸೇವಾ ಮಾಡ್ತಾಳಲ್ಲ, ಆ ಮನೆಯೊಳಗೆ ಲಕ್ಷ್ಮಿ ಯಾವತ್ತೂ ಇರ್ತಾಳಂತ, ಆ ಮನೆಯೊಳಗೆ ಆರ್ಥಿಕತೆ ಹೆಚ್ಚಾಗುತ್ತದಂತ. ಇದು ನಾ ಹೇಳಿದ್ದಲ್ಲ, ಭಾಗವತದೊಳಗೆ ಬರೀತಾರ. ಏನಂತಂದ್ರೆ ಲಕ್ಷ್ಮಿ ಇಬ್ಬರು ಕೂಡಿದ್ದದ್ದು ಚಿತ್ರ ನೋಡಿರಿ. ಏನು ಮಾಡ್ತಿರ್ತಾಳ್ರಿ ಲಕ್ಷ್ಮಿ ಯಾವತ್ತು? ನಾರಾಯಣನ ಕಾಲು ಹೊತ್ತಾಳ ನೋಡ್ರಿ ಯಾವತ್ತು. ಎಲ್ಲಿ ಬೇಕಾದಲ್ಲಿ ನೋಡ್ರಿ ನೀವು, ಆಕೆ ಪಾದ ಕೆಳಗಡೆನೆ ಕಾಲು ಹೊತ್ತಗೋತನ ಕೂತಿರ್ತಾಳೆ. ಯಾಕಂದ್ರೆ ಆ ಗಂಡನ ಪಾದದೊಳಗೆ, ಗಂಡನ ಶರೀರದೊಳಗೆ ಶನಿ ಅಂತಕ್ಕಂಥದ್ದು ಏನಾದರೂ ಇತ್ತಂದ್ರೆ ಅದು ಹೋಗಿಬಿಡ್ತದಂತ. ನೀವು ಪಾದ ಒತ್ತುವುದರಿಂದ ಮಣಿಯೊಳಗೆ ಅಥವಾ ಅವನ ಪಾದದೊಳಗೆ, ಅವನ ಶರೀರದೊಳಗೆ ಇರ್ತಕ್ಕಂಥ ಶನಿ, ಈ ಕಂಟಕ ಅನ್ನೋದು ಹೋಯಿತು ಅಂತಂದ್ರೆ ಮಣಿಯೊಳಗೆ ಆರ್ಥಿಕತೆ ಜಾಸ್ತಿ ಆಗ್ತದೆ. ಅದಕ್ಕೆ ಗಂಡನ ಪಾದ ಸೇವಾ ಮಾಡ್ಬೇಕು, ಗಂಡನ ಕಾಲಿಗೆ ನಮಸ್ಕಾರ ಮಾಡ್ಬೇಕು. ನಮ್ಮ ಹಿಂದಿನ ಮಂದೆಲ್ಲ ಭಾರತ ದೇಶದ ಈ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಮಹಿಳೆಯರು ಪ್ರತಿ ದಿವಸ ಮುಂಜಾನೆ ಎದ್ದು ಕೂಡಲೇ ಗಂಡನ ಪಾದ ಪೂಜಾ ಮಾಡ್ತಿದ್ರಂತ್ರಿ. ಗಂಡನ ಪಾದ ಪೂಜಾ, ಈಗ ನೀವು ಸ್ವಾಮಿಗಳನ್ನದು ಕರ್ಕೊಂಡು ಹೋದಾಗ ಪಾದ ಪೂಜೆ ಮಾಡ್ತಿರಲ್ಲ, ಹಂಗೆ ಗಂಡನ ಪಾದ ಪೂಜಾ ಮಾಡ್ತಿದ್ರು. ಗಂಡನ ಪಾದ ಪೂಜಾ ಮಾಡಿ ಆ ನೀರು ಏನಿರ್ತಾವೆ ನೋಡ್ರಿ, ಆ ನೀರು ತೆಗೆದು ಆ ತಾಟ್ನಾಗ ನೋಡಿದ್ರೆ, ಗಂಡನ ಪಾದ ಪೂಜಾ ಮಾಡಿದ ತಾಟ್ನಾಗ ನೋಡಿದ್ರೆ ವಿಶ್ವದಲ್ಲೇ ಯಾವುದೇ ಮೂಲೆಯೊಳಗೆ ನಡೆದಿರ್ತಕ್ಕಂಥ ಅಘಟಿತ ಘಟನೆಗಳು ಇದ್ರೊಳಗೆ ಕಾಣ್ತಿದ್ವು ಅಂತ, ತಾಟಿನೊಳಗೆ ಕಾಣ್ತಿದ್ವು ಅಂತ. ಹಿಂದೆ ಉಪನಿಷತ್ತಿನ ಕಾಲದೊಳಗಿತ್ತು ಗಂಡನ ಪಾದ ಪೂಜಾ ಮಾಡಿದ್ರೆ. ಮತ್ತು ನೀವು ಮಾಡ್ತೀರೇನು? ಎಲ್ಲಿ ಮಾಡೋಣ್ರಿ ಸ್ವಾಮಿ, ಅವೇನು ದೊಡ್ಡ ಸ್ವಾಮಿನು? ನಿಮ್ಮ ಗಂಡ ಒಬ್ಬ ಸ್ವಾಮಿಗಿಂತ ದೊಡ್ಡವ, ಒಬ್ಬ ಸನ್ಯಾಸಿಗಿಂತ ದೊಡ್ಡವ. ಅಷ್ಟೇ ಅಲ್ಲ, ದೇವರಿಗಿಂತಲೂ ನಿಮ್ಮ ಪಾಲಿಗೆ ನಿಮ್ಮ ಗಂಡ ದೊಡ್ಡವ. ಅವನ ಕಾಲಿಗೆ ನಮಸ್ಕಾರ ಮಾಡಬೇಕು ನಾವು. ಒಂದು ಸಾರಿ ನೀವು ಎಲ್ಲ ಊರು ದೇವರಿಗೆ ನಮಸ್ಕಾರ ಮಾಡ್ಕೋತ ಅಡ್ಡಾಡೋಕಿತ್ತ ಅದು ಮನ್ಯಾಗ ಒದ್ದಾಡ್ತಿರ್ತೈತ್ರಿ. ಇನ್ನು ನಾಷ್ಟ ಮಾಡಿಲ್ಲ, ನಾಷ್ಟ ಇಲ್ಲ. ಕರೆ ಅಂದ್ರೆ ದೇವ್ರನ್ನ ಬಿಟ್ಟಿರಿಲ್ಲಿ. ಇಲ್ಲಿ ದೇವ್ರಗಳಿಗೆ ನಾಷ್ಟ ಅಂದ್ಕೂಲೆ ಏನಾಟ ನಿಂದ್ರಿ, ಅಲ್ಲಿ ನಾ ಪಾಂಡುರಂಗಕ್ಕೆ ಹೋಗಿಲ್ಲ, ಈಶ್ವರಲಿಂಗಪ್ಪಗೆ ಹೋಗಿಲ್ಲ, ಆ ನಂತರ ದ್ಯಾಮವ್ಗೆ ಹೋಗಿಲ್ಲ, ಅಂಬಾಭವಾನಿಗೆ ಹೋಗಿಲ್ಲ. ನೀನು ಅಂಬಾಭವಾನಿ ಗೊಂಬೆವ ಇಲ್ಲಿ ನಾನು ಸಾಯಾಕತ್ತೀನಿ, ಇಲ್ಲಿ ನಾಷ್ಟ ಇಲ್ಲಂತ. ಕರೆ ಅಂದ್ರೆ ದೇವರ ಇಲ್ಲಿ ಮರಗಸಾಕತ್ತೀರಿ, ಆ ದೇವ್ರಿಗೆ ಹೋಗ್ಕಿರಿ. ಆ ದೇವ್ರಿಗೆ ಹೋಗ್ರಿ, ಬೇಕಾರೆ ಬಿಡ್ರಿ ಅಂದ್ರೆ ಬಿಟ್ಟಿರಿ, ಮತ್ತು ಹೋಗ್ರಿ. ಅವು ದೇವ್ರು ನಿಮ್ಮ ಇದ್ದದ್ದು ನಿಮ್ಮ ಪಾಲಿಗೆನ, ಯಾರು ಹೋಗೋರು ದಿಕ್ಕಿನಂಗಿಲ್ಲ. ಅಲ್ಲಿ ನೀವು ಹೆಣ್ಮಕ್ಳು ಹೋಗ್ತೀರಿ ಅಂತಂದ್ರೆ ದೇವ್ರದ್ದು ಚಂದ, ಇಲ್ಲ ಅಂದ್ರೆ ಚಂದ ಇಲ್ಲ. ಅಲ್ಲಿ ಹೋಗ್ರಿ, ಬೇಕಾರೆ ಬಿಡ್ರಿ. ಆದ್ರೆ ಒಂದು ದಿನನೂ ತಪ್ಪಲಾರ್ದ ಮುಂಜಾನೆ ಎದ್ದು ಕೂಡಲೇ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ರಿ. ಒಂದು ವೇಳೆ ಪ್ರತಿನಿತ್ಯ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ನೀವು ಮಾಡಿದ್ರಿ ಅಂತಂದ್ರೆ ವಿಶ್ವದ 3 ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದ ಅಲ್ಲೇ ಮನ್ಯಾಗಣ. ನಾಳಿಂದ ನಮಸ್ಕಾರ ಮಾಡ್ಬೇಕ್ರಿ. ಮತ್ತು ಸೊಮ್ಮ ನೀವೆಲ್ಲರ ತಾಳಿ ಹಾಕಿ ಸೊಮ್ಮ ಸ್ವಾಮಿ ಕಾಟಕ್ರಿ, ಸ್ವಾಮಿ ಭಾಳ ಹೇಳಕತ್ತಾನ ಮಾಡಂತ, ಅದಕ್ಕೆ ಅವನ ಕಾಟಕ್ಕೆ ತಾಳಿ ಹಾಕಿವಂತ ಹಿಂಗೆ ಅನ್ಬೇಡ್ರಿ. ಮತ್ತು ನೀವು ಈ ಪಾಂಡುರಂಗನ ಜಾಗದಾಗ ಕುಂತ ಕೈ ಮ್ಯಾಲ ಕೈ ಹಾಕಿ ಆನಿ ಮಾಡ್ದಂಗಿದು. ಇದೊಳಗೆ ಹೇಳಿದ ಅಯ್ಯಪ್ಪ ಸ್ವಾಮಿ ಅಂತೀರ, ನೀ ಇದನ್ನು ಮೊದಲು ಹೇಳಬಾರ್ದನಪ್ಪ, ನಾವು ಚಪ್ಪಾಳಿಯಾರ ಬಡಿತಿದ್ದಿಲ್ಲ ನಾವು, ಹೌದಿಲ್ರಿ? ಇದು ಮತ್ತು ಆನಿ ಹೆಂಗೆ ಮಾಡ್ತೀರಿ? ಕೈ ಮೇಲೆ ಕೈ ಹಾಕಿ ಆನಿ ಮಾಡ್ತೀರಿಲ್ಲ, ಹಿಂಗೆ ಕೈ ಮೇಲೆ ಕೈ ಹಾಕಿ ಆನಿ ಮಾಡ್ತೀರಿ. ಇದು ಲಿಂಗಪ್ಪನ ಹಿಡು ಕೈಯ, ನಾವು ಸ್ವಾಮಿಗಳು ಅದ ಆನಿ ಮಾಡಿ ಹೇಳ್ತೀವಿ, ಹಾಕ್ತೀವಿ ಅಂತ ನೀವು ಮಾಡ್ತೀವಿ ತಂದಿರಿ. ನೀವೇನಪ್ಪ ಅಂತಂದ್ರೆ ನಾಳೆಯಿಂದ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತೀರಿ. ನಮ್ಮ ಗಂಡು ಮಕ್ಕಳು ಶರಣರು ಭಾರಿ ಹುರುಪಾಗ್ಯಾರ್ರಿ, ಇಂಥ ಸ್ವಾಮಿಗಳನ್ನ ಕರೆಸ್ಬೇಕ್ರಿ. ಸ್ವಾಮಿಗಳನ್ನಂದ್ರೆ ಇಂಥ ಸ್ವಾಮಿಗಳನ್ನ ಕರೆಸ್ಬೇಕ್ರಿ. ನೋಡು ಎಲ್ಲ ನಮಸ್ಕಾರ ಮಾಡಂತ ಹೇಳಕತ್ತಾನ, ನಮಗೆ ಮನಗಂಡ ಹುರುಪು ಅಂತ ತಿಳ್ಕೊಂಡು ಅವ್ರು ನಮ್ಮ ಶರಣರೆಲ್ಲ ಅನ್ನಾಕತ್ತಾರ. ಆದ್ರೆ ಶರಣರಿಗೆ ಒಂದು ಮಾತು ಹೇಳ್ತಾನೆ ನಾನು ಎಲ್ಲರಿಗೂ, ಏನಂತಂದ್ರೆ ನಮ್ಮವುಗಳು ಅವ್ರು ಯಾವತ್ತೂ ನಮಸ್ಕಾರ ಮಾಡ್ತಿದ್ರು, ಈಗೂ ಅವ್ರು ಅಣ್ಣಾಕತ್ತಾರ. ಏನಂತಂದ್ರೆ ನಾವೆಲ್ಲ ನಮಸ್ಕಾರ ಮಾಡ್ತೀವ್ರಿ ಸ್ವಾಮಿಗಳ, ನಮ್ಮ ಗಂಡನ ಪಾದಕ್ಕೆ ನಾವೇ ನಮಸ್ಕಾರ ಮಾಡಬಾರ್ದಂತಲ್ಲ, ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಕರೆ ಅವು ಪಾದೆಲ್ಲ ಬಾದಾಗ್ಯಾವ್ರಿ ಸ್ವಾಮಿ, ಪಾದೆಲ್ಲ ಬಾದಾಗ್ಯಾವ್ರಿ ಸ್ವಾಮಿ ಅನ್ನಾಗತ್ತಾರ ಅವರು. ಹೆಂಗೆ ಬಾದಾಗ್ಯಾವ ಅಂತಂದ್ರೆ ನಿಮ್ಮ ಪಾದಗಳು ನೀವು ಒಂದಿಟ್ಟು ಸ್ವಚ್ಛ ಇಟ್ಕೋಬೇಕಪ್ಪ. ಸ್ವಚ್ಛ ಇಟ್ಕೋಬೇಕಂದ್ಕೊಳ್ಳೆ ಒಂದು ಬಕೆಟ್ ನೀರ 1 ಕಿಲೋ ಸಾಬೂನು ಪುಡಿ ತೊಗೊಂಡು ಕೂತೀರಿ. ಮತ್ತು ಹಂಗೆ ಸ್ವಚ್ಛ ಅಲ್ಲ ನಿಮ್ಮ ಪಾದ. ಹೆಂಗೆ ಸ್ವಚ್ಛ ಇರ್ಬೇಕಂದ್ರೆ ಹೋಗಬಾರ್ದು ಜಾಗಕ್ಕೆ ಹೋಗಬಾರ್ದು, ತಿನ್ನಬಾರ್ದನ್ನು ತಿನ್ನಬಾರದು,
ಕುಡಿಬಾರದನ್ನು ಕುಡಿಬಾರದು, ಸೇದಬಾರದನ್ನು ಸೇದಬಾರದು. ಇವೆಲ್ಲ ಸ್ವಚ್ಛಿದ್ದು ಅಂತಂದ್ರೆ ಅವ್ರಂತಾರೆ ನಮ್ಮ ಮಗಳು ನಾಳೆ ನಾವು ನಮಸ್ಕಾರ ಮಾಡಕ್ಕೆ ಚಾಲೂನ ಅಂತಾರ ಅವ್ರು. ನೋಡಿ ನಮ್ಮ ಮಗಳು ಗೋಣ ಹಾಕ್ತಾರ ಅವ್ರು. ಹ್ಞೂ ರೀ ಅಂತ ತಿಳ್ಕೊಂಡು ತಾಯಿಂದಿರಿ ಯವ್ವ ಅವು ಹೆಂಗೆ ಹಾಕಿರೋಲಕತ್ತ ಒಟ್ಟು ನಮಸ್ಕಾರ ಮಾಡ್ರಿ. ಯಾಕಂದ್ರೆ ಅವು ಪಾದ ಎಂದೋ ನಿಮಗೆ ಪಾಲಿಗೆ ಗಂಟು ಬಿದ್ದಾವ. ಅವು ಹೆಂಗಾರ ಯಾಕಿರ್ಲಿ ಒಟ್ಟು ನಮಸ್ಕಾರ ಮಾಡೋದು ಮಾಡ್ರಿವ. ಒಬ್ಬೊಬ್ರು ಮತ್ತೆ ಜಗಳಾಡಿರ್ತಾರ್ರಿ. ನಾ ಮೊನ್ನೆ ಒಂದು ಊರಾಗ ಹಿಂಗೆ ಹೇಳುವಾಗ ಒಬ್ಬ ಹೆಣ್ಮಗಳು ಅಂದ್ಲು, ಯಪ್ಪ ಸ್ವಾಮಿ ನೀ ಎಲ್ಲ ನಮಸ್ಕಾರ ಮಾಡೋಣಾಗತ್ತದಿ, ನಿನ್ನೆ ಅವಂಗ ನನಗೆ ಲೆಗ್ ಪೆಗ್ ಜಗಳ ಆಗ್ಯದ, ಅವ್ನು ನಾನು ಕೂಡ ಮಾತು ಬಿಟ್ಟಾನ, ಹೆಂಗೆ ಅವ್ನ ಕಾಲಿಗೆ ನಮಸ್ಕಾರ ಮಾಡಲಿ? ಅವ್ ಮಾತು ಬಿಡುವಲ್ಲಕಲ್ಲ ಯವ, ಸುಮ್ಮನೆ ನಮಸ್ಕಾರ ಮಾಡೋದು ಹೆಂಗೆ ಮಾಡೋದು? ಮಕ್ಕೊಂಡಿರ್ತಾನ, ನೀನು ಅಲ್ಲೇ ಮಕ್ಕೊಂಡಿರ್ತೀಯ, ಎದ್ದು ಕೂಡಲೇ ಏನು ಮಾಡು, ಅವ ಕಾಲು ಉದ್ದು ಕೈ ಮಕ್ಕೊಂಡಿರ್ತಾನಲ್ಲ, ರಗ್ ಹೊತ್ಕೊಂಡಿರ್ತಾನ, ಹಗರ್ಕ ರಗ್ ತೆಗಿ, ಪಾದ ಹಿಂಗಿರ್ತಾವಲ್ಲ ಸ್ವಲ್ಪ ಹಿಂಗೆ ನಮಸ್ಕಾರ ಮಾಡಿ ಹೋಗು. ಅವನು ಹಿಂಗೆ ಜಕ್ಕೋತಾನ ಪಾದ. ಮತ್ತು ಒಂದೊಂದು ಅಂಥವು ಇರ್ತಾವ್ರಿ. ಈಗ ನೀವು ನಾಳೆ ನಮಸ್ಕಾರ ಮಾಡಕ್ಕೆ ಹೋದ್ರಿ ಅಂದ್ರೆ ಒಬ್ಬೊಬ್ರು ಅಂತಾರೆ, ಸ್ವಾಮಿ ಬಂದಾನತ್ತ ನಮಸ್ಕಾರ ಮಾಡಿ ನಡಿ ಗೊತ್ತತ್ತೆ ಅಂತಾರೆ ಅವ್ರು. ಹಿಂಗೆ ಅಂಥವು ಒಂದೊಂದು ಇರ್ತಾವ್ರಿ ಗಾಂಡುಗಳು. ಅವ್ರಿಗೆ ಏನಾರ ಸಮಾಧಾನ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ನಮಸ್ಕಾರ ಮಾಡ್ರಿ ಅವ. ಯಾಕಂತಂದ್ರೆ ಅದು ಬಹಳಷ್ಟು ದೊಡ್ಡ ಸಂಪ್ರದಾಯದ. ಈ ದೇಶದೊಳಗೆ ಏನಪ್ಪ ಅಂತಂದ್ರೆ ನಾವು ಅಧ್ಯಾತ್ಮವನ್ನು ಉಳಿಸ್ಬೇಕು, ದೇಶದೊಳಗೆ ಧರ್ಮವನ್ನು ಉಳಿಸ್ಬೇಕು, ಈ ದೇಶದೊಳಗೆ ರೈತರನ್ನು ಉಳಿಸ್ಬೇಕು, ಈ ದೇಶದೊಳಗೆ ಸೈನಿಕನಿಗೆ ನಾವು ಗೌರವ ಕೊಡಬೇಕು. ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಈ ಭಾಗದೊಳಗೆ ತಾಳಿಕೋಟಿ ಭಾಗದೊಳಗೆ ಬಹುತೇಕ ನಾನು ಕೇಳೀನಿ ಕೆಲವೊಬ್ರು ಹಿರಿಯರನ್ನು, ನೀರಿನ ಅಭಾವ, ಹೊಲಗಳಿಗೆ ನೀರೇ ಇಲ್ಲ. ಎಲ್ಲ ಏನಪ್ಪ ಅಂತಂದ್ರೆ ಈ ಭಾಗದೊಳಗೆ ಏನೈತೆ ಅಂತಂದ್ರೆ ಒಣಬೇಸಾಯ. ಅದಕ್ಕೆ ನಾವೆಲ್ಲ ಮಳೆರಾಯನಿಗೆ ಬೇಡ್ಕೋಬೇಕು. ಯಾರಿಗೆ? ಈ ದೇಶದೊಳಗೆ ರೈತ ಬದುಕಿದರ, ಈ ದೇಶದೊಳಗೆ ರೈತ ಬದುಕಿದರ ನಾವೆಲ್ಲ ಬದುಕ್ತೀವಿ. ರೈತ ಬದುಕಲಿಲ್ಲ ಅಂತಂದ್ರೆ ನಮಗೆ ಯಾರಿಗೂ ಬದುಕಕ್ಕೆ ಅವಕಾಶ ಇಲ್ಲ ತಾಯಂದಿರ. ರೈತ ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದು ನಾವು ಬದುಕುತ್ತೀವಲ್ಲ, ಇವತ್ತು ಯಾರಿಂದಲೂ ನಮಗೆ ಹೊಟ್ಟೆ ತುಂಬಂಗಿಲ್ಲ. ಅದಕ್ಕೆ ರೈತನ ಸಲುವಾಗಿ ನಾವು ಪ್ರತಿನಿತ್ಯ ಒಂದು ಸಾರಿ ಯಾರು ಆ ದೇವರಿಗೆ ಬೇಡ್ಕೋಬೇಕು. ಏನಂತಂದ್ರೆ ರೈತ ಈ ದೇಶದೊಳಗ ಜೀವಂತ ಉಳಿಲಿ, ರೈತನಿಗೆ ಗೌರವ ಇರಲಿ. ರೈತ ಬೆಳೆದ ಬೆಳೆಯನ್ನು ನಾವು ನೋಡ್ತೀವಲ್ಲ ತಾಯಂದಿರ, ಕಾಯಿಪಲ್ಯ ರೈತರು ಬೆಳೆದ್ರೆ ಅವನು ಎಲ್ಲಿ ಇಟ್ಟು ನಾವು ವ್ಯಾಪಾರ ಮಾಡ್ತೀವಿ ಅಂದ್ರೆ ಹೊರಗೆ ರೋಡ್ನ್ಯಾಗ್ರಿ, ಹೊರಗೆ ರೋಡ್ನ್ಯಾಗಿಟ್ಟ ರೈತನ ಬೆಳೆದಿರ್ತಕ್ಕಂಥ ಬೆಳೆಯನ್ನು ವ್ಯಾಪಾರ ಮಾಡ್ತೀವಿ. ನಮಗೆ ನಿಶಾ ಆಗತಕ್ಕಂಥ, ನಮ್ಮ ಬುದ್ಧಿ ಭ್ರಮಣ ಮಾಡತಕ್ಕಂಥ ಆ ಅಲ್ಕೋಹಾಲ್ ಶರಿ ಎಲ್ಲಿಟ್ಟು ಮಾರ್ತೀವ್ರಿ? ಕಾಜಿನ ಮಣಿ, ಕೋಟಿ ಕೋಟಿ ರೂಪಾಯಿ ಕಿಮ್ಮತ್ತಿನ ಮಣಿಯೊಳಗೆ, ಬಿಲ್ಡಿಂಗ್ದೊಳಗೆ ಅದನ್ನು ಕಾಜಿನ ಕಪಾಟದೊಳಗಿಟ್ಟು ಮಾರ್ತೀವಿ. ಅದನ್ನು ತಗೊಳ್ಳೋದ್ರಿಂದ ನಮ್ಮ ಬುದ್ಧಿ ಹಾಳಾಗುತ್ತದ, ನಮ್ಮ ಶರೀರ ಹಾಳಾಗುತ್ತದೆ. ಆದರೆ ಕಾಯಿಪಲ್ಯ ಎಲ್ಲಿಟ್ಟು ಮಾರ್ತೀವಿ? ಹಾದ್ಯಾಗಿಟ್ಟು ಮಾರ್ತೀವಿ. ನಾವು ಏನು ರೈತರಿಗೆ ಕಿಮ್ಮತ್ತು ಕೊಟ್ಟಂಗೆ ತಾಯಂದಿರ, ಆ ರೀತಿಯೊಳಗೆ ನಾವು ರೈತರಿಗೆ ಗೌರವ ಸಲ್ಲಿಸಬೇಕು. ಈ ದೇಶದೊಳಗೆ ಏನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಸಲ್ಲಿಸಬೇಕು. ತಾಯಂದಿರ, ನಾವು ಹೆಣ್ಣು ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಭಾಳಷ್ಟು ಜಾಗರೂಕತೆಯಿಂದ ಜ್ವಾಕಿ ಮಾಡಬೇಕು. ಯಾಕಂದ್ರೆ ಇವತ್ತು ಮ್ಯಾಲ ಹದ್ದು ಹಾರಾಡಿದಂಗೆ ಏನಾಗತ್ತಾವ ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನು ಹದ್ದು ನೋಡಾಕತ್ತಾರ. ಯಾವಾಗ ಕುಕ್ಕತಾವ, ಯಾವಾಗ ಒಯ್ತಾವ, ಯಾವಾಗ ಏನು ಮಾಡ್ತಾವ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ನಮ್ಮ ಹೆಣ್ಣು ಮಕ್ಕಳನ್ನು ಬಹಳಷ್ಟು ಮೋಸ ಮಾಡ್ತಾರೆ. ಏನ್ಕೇನಾರ ತಲೆಯೊಳಗೆ ತುಂಬುತ್ತಾರ, ಏನ್ಕೇನಾರ ಹೇಳಿ ನಮ್ಮ ಹೆಣ್ಣು ಮಕ್ಕಳನ್ನು ಮಳ್ಳು ಮಾಡ್ತಾರೆ. ಕಾಲೇಜ್ ಹುಡುಗರಾಗಿರ್ಬೋದು, ಹೈಸ್ಕೂಲ್ ಹುಡುಗರಾಗಿರ್ಬೋದು, ಆ ಹೆಣ್ಣು ಹುಡುಗರಿಗೆ ಏನ್ಕೇನಾರ ಹೇಳಿ ಒಂದಿಟ್ಟು ರೊಕ್ಕ ಕೊಟ್ಟಂಗೆ ಮಾಡಿ, ಒಂದಿಟ್ಟು ಬಟ್ಟೆ ಕೊಟ್ಟಂಗೆ ಮಾಡಿ, ಒಂದಿಟ್ಟು ಫೋನ್ ಕೊಡಿಸ್ದಂಗೆ ಮಾಡಿ, ಏನ್ಕೇನಾರ ಮಾಡಿ ಅವ್ರು ಹೆಂಗಂದ್ರೆ ಹಿಂಗೆ ಹೇಳ್ತಾರೆ, ನಂದು ಕೋಟಿ ರೂಪಾಯಿ ಆಸ್ತಿ ಅದ, ನಾ ದೊಡ್ಡ ಇಂಥವದೀನಿ ಹಾಕೊಳಕ್ಕೆ ಇಜಾರಿರಂಗಿಲ್ಲ. ಹಂಗೆ ಹೇಳ್ತಾವ. ಹೇಳಿ ನಮ್ಮ ಹೆಣ್ಣು ಹುಡುಗರು ಮಳ್ಳಾದವು ಅಂತಂದ್ರೆ ಅವ್ರು ಹಿಂಬಾಲ್ ಹೋದ್ರಂತಂದ್ರೆ ಮುಂದೆ ಏನು ಗತಿ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಅಂಥದ್ದೆಲ್ಲ ನೀವು ನೋಡಿರಿ. ಅದಕ್ಕೆ ನಮ್ಮ ಬೆಳಗಲಿ ಒಳಗೆ ಏನು ಮಾಡ್ತೀನಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅಧ್ಯಾತ್ಮ ದರ್ಶನ, ಹೆಣ್ಣು ಹುಡುಗರಿಗೇನ ನಾನೇನಪ್ಪ ಅಂತಂದ್ರೆ ಹೋಗಿ ಒಂದು ತಾಸು ಕ್ಲಾಸ್ ತೊಗೋತೀನಿ ನಾನು, ಎಲ್ಲ ಕಾಲೇಜ್ದೊಳಗೆ, ಹೈಸ್ಕೂಲ್ದೊಳಗೆ. ಅದಕ್ಕೇನಪ್ಪ ಅಂತಂದ್ರೆ ಈ ದೇಶದೊಳಗೆ ರೈತ, ಈ ದೇಶದ ಹೆಣ್ಣು ಮಕ್ಕಳಿಗೆ, ಈ ದೇಶದ ಯೋಧರಿಗೆ ನಾವು ಯಾವತ್ತೂ ರಕ್ಷಣೆ ಮಾಡಬೇಕು, ಅವರಿಗೆ ಗೌರವ ಕೊಡಬೇಕು. ಇದೇನು ಹನುಮಾನ್ ಚಾಲಿಸ ಪ್ರಾರಂಭ ಆಗ್ತದಲ್ಲ, ಜಯ ಹನುಮಾನ ಜ್ಞಾನ ಗುಣಸಾಗರ, ಜಯ ಕಪೀಸತಿ ಹುಲೋಕ ಉಜಾಗರ, ರಾಮ ದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ. ಇದನ್ನು ಬರೆದ್ರಿ ಸಂಪೂರ್ಣ 40 ಶ್ಲೋಕಗಳನ್ನು ಬರೆದು ಇಟ್ಟಾರ. ತಾನೇ ಹಾರಿ ಹೋಯಿತು. 2ನೇ ಸಲ ಬರೆದ್ರು, ಮತ್ತೆ ಹಾರಿ ಹೋಯಿತು. 3ನೇ ಸಲ ಬರೆದ್ರು, ಮತ್ತೆ ಹಾರಿ ಹೋಯಿತು. ಯಾಕ ಅಂತ ವಿಚಾರ ಮಾಡ್ಲಿಕ್ಕತ್ರು. ವಿಚಾರ ಮಾಡ್ತಾ ಕುಳಿತಾಗ ಕೊನೆಗೆ ಅಲ್ಲಿ ಏನಾಯಿತು ಅಂತಂದ್ರೆ
ಹನುಮಂತ ದೇವರ ಸ್ಮರಣೆ ಆಗ್ತದ, ನೀನು ದೇವರ ಸ್ಮರಣೆಯನ್ನು ಮಾಡಬೇಕು. ನೇರವಾಗಿ ನನ್ನ ಸ್ಮರಣೆಯನ್ನು ಮಾಡಿದರೆ ನಾನು ಒಲೆಯಂಗಿಲ್ಲ. ಅದಕ್ಕೆ ಅವರು ಬರೆದ್ರು, ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರಿ ಸುಧಾರ ವರಣೌ ರಘುವೀರ. ರಘುವೀರ ಅಂದರೆ ಶ್ರೀರಾಮಚಂದ್ರ ದೇವರು. ಅಂತಹ ರಾಮಚಂದ್ರ ದೇವರ ಹೆಸರು ಯಾವಾಗ ಬಂತೋ ಅದು ಹಾರಿ ಹೋಗಲಿಲ್ಲ, ನಮಗಾಗಿ ಉಳಿದುಕೊಂಡದ್ದು ಹನುಮಾನ್ ಚಾಲಿಸ ಆಗಿ ಉಳಿತು. ಇಷ್ಟು ವಿಶೇಷತೆ ಹನುಮಂತ ದೇವರು. ಆ ರಾಮನ ಮೇಲೆ ಸಂಪೂರ್ಣ ವಿಶ್ವಾಸ, ರಾಮ ಕಾಪಾಡ್ತಾನೆ, ರಾಮ ಇದ್ದಾನೆ ಎಂಬಂತಹ ಒಂದು ಸಂಪೂರ್ಣ ವಿಶ್ವಾಸ. ಎಷ್ಟು ವಿಶ್ವಾಸ ಅಂತಂದರೆ ರಾಮನ ಬಿಟ್ಟು ಹನುಮ ಇಲ್ಲ, ಹನುಮನ ಬಿಟ್ಟು ರಾಮನಿಲ್ಲ, ಅಷ್ಟು ಸಂಪೂರ್ಣ ವಿಶ್ವಾಸ. ಇಂತಹ ವಿಶ್ವಾಸವಿದ್ದಾಗ ಹನುಮಂತ ದೇವರಿಂದ ಒಂದು ಕಾರ್ಯ ನಡಿಬೇಕಾಗಿತ್ತು. ಏನು ಅಂತಂದ್ರೆ 3 ಜನರಿಗೆ ಒಂದು ಅಹಂ ಬರ್ತದಂತ, ನಾನು ಅನ್ನೋದು ಬರ್ತದಂತ. ಯಾರಿಗೆ ಅಂತಂದರೆ ಒಂದು ಸತ್ಯಭಾಮ, ಕೃಷ್ಣನ ಹೆಂಡತಿಯಾಗಿರ್ತಕ್ಕಂತಹ ಸತ್ಯಭಾಮ, ಸುದರ್ಶನನಿಗೆ, ಗರುಡನಿಗೆ, 3 ಜನರಿಗೆ ಏನು ಬಂತು ಅಂತಂದರೆ ಅಹಂ ಬಂತಂತ. ನಾನೇ ಶ್ರೇಷ್ಠಳು ಅಂತ ಸತ್ಯಭಾಮೆಗೆ, ನಾನೇ ಶ್ರೇಷ್ಠ ಆಯುಧ ಅಂಥೇಳಿ ಸುದರ್ಶನ ಚಕ್ರಕ್ಕೆ, ನಾನೇ ಶ್ರೇಷ್ಠವಾಗಿ ವೇಗವಾಗಿ ಹೋಗುವಂತಹ ಪಕ್ಷಿ ನಾನು ಗರುಡನಿಗೆ ಅಹಂ ಬಂತಂತ. ಹೀಗೆ ಅಹಮ್ಮನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಯೋಚನೆಯನ್ನು ಮಾಡಿದ. ಯೋಚನೆಯನ್ನು ಮಾಡಿದಾಗ ಕೃಷ್ಣ ಹೇಳ್ತಾನ, ಗರುಡನಿಗೆ ಆಜ್ಞೆಯನ್ನು ಮಾಡ್ತಾನೆ, ಹೋಗಿ ಹನುಮಂತ ದೇವರನ್ನು ಕರೆದುಕೊಂಡು ಬಾ ಅಂತ ಹೇಳಿ. ಆಗ ನೇರವಾಗಿ ಗರುಡ ಕೃಷ್ಣ ಪರಮಾತ್ಮನ ಆಜ್ಞೆಯಾಗಿದೆ ಹಾರಿ ಹೋದ. ಒಂದೇ ಕ್ಷಣ, ಎಷ್ಟು ವೇಗ ಅಂತಂದರೆ ಗರುಡನದ್ದು ಪ್ರತಿ ಸೆಕೆಂಡಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅವನು. ಹೋಗಿ ಹನುಮಂತ ದೇವರು ಶ್ರೀರಾಮ 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 ಅಂತ ಜಪ ಮಾಡ್ತಾ ಕುಳಿತಿದ್ದಾರೆ ಒಂದು ಬಂಡೆಯ ಮೇಲೆ. ಇಲ್ಲಿಂದ ಹಾರಿದ, ಅಲ್ಲಿ ಹೋಗಿ ನಿಂತ, ದ್ವಾರಕೆಯಿಂದ ಹಾರಿ ಯಾವ ಸ್ಥಳದಲ್ಲಿ ಹನುಮಂತ ದೇವರು ಇದ್ದರೂ ಅಲ್ಲಿ ಹೋಗಿ ನಿಂತ ತಕ್ಷಣ ಹೇಳಿದ, ಕೃಷ್ಣ ಪರಮಾತ್ಮ ನಿನ್ನನ್ನು ಕರೀತಾ ಇದ್ದಾನೆ, ಬರಬೇಕಂತ. ಹೌದಾ, ನೀನು ಮುಂದೆ ನಡಿ, ನಾನು ಹಿಂದೆ ಬರ್ತೀನಿ. ಅರೆ, ನನ್ನ ವೇಗಕ್ಕೆ ನೀನೇನು ಸಮ, ನೀನು ಮುಂದೆ ಹೋಗೋದು, ನಾನು ಹಿಂದೆ ಬರ್ತೀನಿ, ಅಷ್ಟ್ರಾಗ ನೀ ಹೋಗೋದ್ರ ನಾ ಬಂದಿರ್ತೀನಿ ಅಂಥೇಳಿ ಗರುಡ ಅಷ್ಟು ಅಂದದಕ್ಕೆ, ಇಲ್ಲ ನಾನು ಸಾವಕಾಶ ಬರ್ತೀನಿ, ನೀ ಮುಂದೆ ಹೋಗು ಅಂತಂದ. ಅಂದ ತಕ್ಷಣ ಗರುಡ ಅಲ್ಲಿಂದ ಬಿಟ್ಟು ದ್ವಾರಕೆಗೆ ಬಂದು ನೋಡ್ತಾನೆ, ಆಲ್ರೆಡಿ ಹನುಮಂತ ದೇವರಲ್ಲಿ ಇದ್ದಾರೆ. ಎಷ್ಟು ಆಶ್ಚರ್ಯ ನೋಡ್ರಿ. ಇವರ ವೇಗ ಎಲ್ಲಿ, ಪವನತನಯ ಸಂಕಟ ಹರಣ ಅಂತ ಹೇಳ್ತೀವಿ, ಅವನು ಪವನತನಯ ವಾಯುವೇಗ ಅವನದ್ದು. ಅಂತಹ ವೇಗದಿಂದ ಗರುಡನಿಗಿಂತ ಮೊದಲನೆಯದಾಗಿ ಬಂದು ಬಿಟ್ಟಿದ್ದಾನೆ ಹನುಮಂತ ದೇವರು. ಅವನ ಸೊಕ್ಕನ್ನು ಮುರಿದ, ಗರುಡನ ಸೊಕ್ಕನ್ನು. ಇನ್ನು ಒಳಗಡೆ ಪ್ರವೇಶ ಮಾಡಬೇಕು ಅಂದರೆ ಸುದರ್ಶನ ನಿಂದ್ರಿಸಿದ್ದಾನ, ಅಲ್ಲಿ ದ್ವಾರಪಾಲಕನಾಗಿ ಸುದರ್ಶನ ನಿಂತಾನ. ಅಂತಹ ಸುದರ್ಶನ ಏನಂದ, ಒಳಗಡೆ ಯಾರನ್ನು ಬಿಡಬೇಡ ಅಂತ ಹೇಳ್ಯಾರ. ಯಾರು? ಕೃಷ್ಣ ಪರಮಾತ್ಮ ಹೇಳಿದ್ದಾನ. ಮತ್ತು ನನ್ನನ್ನು ಕರಿ ಅಂತ ಅವನೇ ಹೇಳಿದ್ದಾನಲ್ಲ. ಹೀಗಿದ್ರೆ ಮತ್ತೆ ಒಳಗಡೆ ಹೇಗೆ ಹೋಗಬೇಕು? ಇಲ್ಲ, ನಾನು ಮಾತ್ರ ಸರ್ವಥಾ ನಿನ್ನನ್ನು ಒಳಗಡೆ ಬಿಡಂಗಿಲ್ಲ. ಆಯಿತು, ನಿನಗೆ ಪೈಪೋಟ ಆಗಲಿ. ಸುದರ್ಶನ ಯಾವ ದೇಹದಿಂದ ಇದ್ನಲ್ಲ, ತಾನು ಸುದರ್ಶನ ಚಕ್ರವಾಗಿ ಬದಲಾಯಿದ. ಅಂತಹ ಸುದರ್ಶನ ಚಕ್ರದಿಂದ ಅವನನ್ನು ಕೊಲ್ಲಬೇಕಂತ ಹೋಗ್ತಾನೆ. ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದ ಹನುಮಂತ ದೇವರು ಬಾಯಿ ಒಳಗೆ ಹಾಕೊಂಡ್ಬಿಟ್ಟ. ಅಷ್ಟು ಸರಳವಾಗಿ ಬಾಯಿಯಲ್ಲಿ ಹಾಕೊಂಡ, ಒಳಗಡೆ ಕುಳಿತದು. ಅವನ ಸೊಕ್ಕನ್ನು ಅಡಗಿಸಿದ. ಇನ್ನು ನೇರವಾಗಿ ಒಳಗಡೆ ಹೋದ. ಅಲ್ಲಿ ಸತ್ಯಭಾಮ ಕುಳಿತಿದ್ಲು. ಆ ಸತ್ಯಭಾಮೆ ಯಾರು ನನ್ನಲ್ಲಿ ಶ್ರೇಷ್ಠರು ಅಂತಂದಾಗ ಹನುಮಂತನೇ ನನಗೆ ಶ್ರೇಷ್ಠ ಅಂಥೇಳಿ, ಹೆಂಡತಿಗಿಂತ ಭಕ್ತನೇ ಮುಖ್ಯ ಅಂತ ಹೇಳಿ ಆವಾಗ ಅಲ್ಲಿ ತೋರಿಸಿಕೊಟ್ಟು 3 ಜನರ ಒಂದು ಏನು ಅಹಂ ಇತ್ತಲ್ಲ ಅದನ್ನು ದೂರವನ್ನಾಗಿ ಮಾಡಿದ. ಇಷ್ಟು ಪರಮ ಶ್ರೇಷ್ಠವಾಗಿರ್ತಕ್ಕಂತಹ ಭಗವಂತನ ಭಕ್ತ ಯಾರು ಅಂತಂದರೆ ಅದು ಹನುಮಂತ ದೇವರು. ಇಂತಹ ಹನುಮಂತ ದೇವರ ಸ್ಮರಣೆಯನ್ನು ಪ್ರತಿ ಶನಿವಾರ ಮಾಡುವುದರಿಂದ ಶನಿದೋಷ ನಿವಾರಣೆಯಾಗ್ತದೆ. ಶನಿ ಯಾರ್ರೀ? ಸೂರ್ಯನ ಮಗ. ಸೂರ್ಯನಿಗೂ ಶನಿಗೂ ಆಗಿ ಬರಂಗಿಲ್ಲ. ಅಂತಹ ಶನಿಯ ನಿವಾರಣೆ ಯಾವ ರೀತಿ ಆಗಬೇಕು ಅಂತಂದ್ರೆ ಅದು ಯಾರಿಂದ ಸಾಧ್ಯ ಅಂತಂದರೆ ಕೇವಲ ಹನುಮಂತ ದೇವರ. ಎಷ್ಟು ನಾವು ಹನುಮಂತ